ಹಾಗಾಗುತ್ತೆ ಅಂತೆಲ್ಲ ದೂರದೃಷ್ಟಿಯನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದಂತಹ ಮೋದಿ ಅವರು ಈಗ ಸೀದಾ ಒಂದು ಲಾಂಗ್ ಜಂಪ್ ಹಾಕಿ 2047 ಅಂತಾರೆ. ಅಲ್ಲಿವರೆಗೂ ಬಿಜೆಪಿನ ಆಡಳಿತ ಮಾಡುತ್ತೆ ಅಂತ ಅವ್ರಿಗೆ ಅನ್ಸುತ್ತಾ, ಅಥವಾ ಇವರು ಇವಾಗ ಮಾಡಿದವರೆಗೂ ಹೋಗುತ್ತಾ? ಈಗ ನೋಡ್ರಿ, ಸ್ವತಃ ಅಂತಾರ ಅವರು 2047 ಇವ್ರಿಗೆ ವಯಸ್ಸು ಎಷ್ಟಿರ್ತದೆ, ಈಗ ಎಷ್ಟದ ವಯಸ್ಸು ನಾವು ವಿಚಾರ ಮಾಡ್ಬೇಕಾಗ್ಯದ. ಇವತ್ತು 70-75 ತಗೊಳ್ರಿ, ಅದಕ್ಕೆ ಈಗ 47, ಈಗ ಎಷ್ಟು, 24, ಇನ್ನು 24 ವರ್ಷ ಇವ್ರು ಆಡ್ಲಿಕ್ಕೆ ಸಾಧ್ಯ ಅದ. 20 ವರ್ಷ ಅಲ್ಲಿ ಇವ್ರು ವಯಸ್ಸನ್ನು ನಿಲ್ಲಿಸ್ಕೊಡ್ತದಾರೆ. 70 + 20 90-95 ವರ್ಷ ಅದು ಅವರಿಗೆ. ಇಡೀ ದೇಶದ ಚುಕ್ಕಾಣಿ ಹಿಡಿಯುತ್ತೆ ವಯಸ್ಸು ಅವ್ರಿಗೆ ಇರ್ತದಲ್ಲ. ಇಲ್ಲ ಅವ್ರು ಪಾರ್ಟಿಲಿ ಇರ್ಬೋದು ಅಂತ ನಾವು ಆದ್ರೆ ಅವ್ರು ಪಾರ್ಟಿಲಿ ಯಾರನ್ನ ಬೆಳೆಸ್ತಾ ಇರ್ತಾರೆ ಇವರು. ನೆಕ್ಸ್ಟ್ ಮೋದಿ ನೆಕ್ಸ್ಟ್ ಯಾರು ಉಳಿದು ಬಿಟ್ಟಿದೆ. ಇವತ್ತು ಸಹಿತ ನಮ್ಮ ಎದುರಾಳಿನೆಲ್ಲರೂ ಮನೆ ಕಳಿಸ್ತಾ ಇದ್ದಾರೆ. ನಿತಿನ್ ಗಡ್ಕರಿ ಇದ್ದರಲ್ಲಿ ಅವ್ರ ಒಳ್ಳೆ ಮನುಷ್ಯ ಅಂತ ನಮಗೆಲ್ಲರಿಗೂ ಅನಿಸಿದ್ದದ. ಅವ್ರನ್ನೂ ಸಹಿತ ಬದುಕಿ ಸರಿಸ್ತಾ ಇದ್ದಾರೆ. ಇದೆಲ್ಲ ಟೀಕೆ ಮಾತ್ರ ಟೀಕೆ ಭಾಳ ಮಾಡಿದ ತಕ್ಷಣ ಮನೆಯವರು ಸೀಟ್ ಕೊಟ್ಟಿದ್ದಾರೆ ಆ ಮಾಡ್ತಾರೆ. ಇಲ್ಲಾಂದ್ರೆ ಅದು ಅವ್ರು ಸಿಗ್ತಿದ್ದಿಲ್ಲ ಗೊತ್ತಿಲ್ಲ. ಅಂದ್ರೆ ಇಂಥ ಪ್ರಸಂಗ ಇದ್ದಾಗ ಇಲ್ರಿ ನಾಳೆಗೆ ನಾವು ಬದುಕ್ತಿಲ್ಲೋ ಗೊತ್ತಿಲ್ಲ, ಈಗ ನಾವು ಉಳಿಬೇಕಾಗ್ಯದ. ಇದು ನಮ್ಮ ಇವತ್ತಿನ ಬದುಕಿಗೆ ನೀವೇನು ಮಾಡ್ತಾ ಇದ್ದೀರಿ, ಅನುಕೂಲ 5 ಕಿಲೋ ಅಕ್ಕಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. 5 ಕಿಲೋ ಅಕ್ಕಿ ಒಬ್ಬ ಮನುಷ್ಯ 1 ತಿಂಗಳು ಆಗ್ತದೇನ್ರಿ? ಇದನ್ನು ಅವ್ರು ವಿಚಾರ ಮಾಡ್ಬೇಕಾಗ್ಯದ. ಅದಕ್ಕಿಂತ ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅನ್ನೋದು ಏನದ ಇವ್ರಿ. ಯಾವ ಆದರೂ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ರಿ ಶ್ರೀಮಂತರಿಗೆ ಅವ್ರು ಕೊಟ್ರೆ ನಮಗೆ ಇಂಡಸ್ಟ್ರಿ ತೆಗೆದು ಮಾಡಿ ಕೊಡ್ತಾರೆ, ಕಾರ್ಪೊರೇಟ್ರು ಹಾಕಿ ಕೊಡಿದ್ರು. ಇನ್ವೆಸ್ಟ್ ಮಾಡಕ್ ಬರ್ತಾ ಇದ್ದಾರೆ ಭಾರತದಲ್ಲಿ. ಫ್ಯಾಕ್ಟ್ರೀಸ್ ಓಪನ್ ಆಗುತ್ತೆ, ಇಂಡಸ್ಟ್ರೀಸ್ ಜಾಸ್ತಿ ಆಗುತ್ತವೆ, ಯುವಕರಿಗೆ ಜಾಬ್ಗಳು ಸಿಗುತ್ತವೆ ಅಂತಾರೆ. ಅದು ಕರೆಕ್ಟ್ ಹೇಳೋದು. ಆದರೆ ಯಾವುದೇ ವ್ಯಾಪಾರಿ, ಯಾವುದೇ ಇಂಡಸ್ಟ್ರಿಯಲಿಸ್ಟ ಇವತ್ತೊಂದು 100 ರೂಪಾಯಿ ಇನ್ವೆಸ್ಟ್ ನಮ್ಮಲ್ಲಿ ಮಾಡ್ತಾನಂತಂದ್ರೆ ಅವ್ರು ಅದನ್ನು 200 ರೂಪಾಯಿ ಸಿಗ್ತಿದ್ರೆ ಮಾತ್ರ 100 ರೂಪಾಯಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಾಂದ್ರೆ ಯಾವ ಇಂಡಸ್ಟ್ರಿಯಲಿಸ್ಟು ಯಾವ ಬಿಸ್ನೆಸ್ ಮಾಡೋ ದುಡ್ಡು ಇನ್ವೆಸ್ಟ್ ಮಾಡೋದಿಲ್ಲ. ಈವನ್ ಬಿಲ್ ಗೇಟ್ಸ್ ಜೊತೆಗೆ ಅವ್ರು ಚರ್ಚೆ ಮಾಡಬೇಕಾದ್ರೆ ಇದೇ ವಿಚಾರನ ಹೇಳಿದ್ರು. ಆದ್ರೆ ಬಿಲ್ ಗೇಟ್ ಇರ್ಬೋದು, ಇನ್ನೊಬ್ಬ ಗೇಟ್ ಇರ್ಬೋದು, ಆ ಪ್ರಶ್ನೆ ಇರಲಿಲ್ಲ. ಅವ್ರಿಗೆ ನಮ್ಮಲ್ಲಿ ದುಡ್ಡು ಹೂಡಬೇಕಾಗಿದ್ರೆ ಅವ್ರು ತಮ್ಮ ಕಂಪ್ನಿ ಲಾಭವನ್ನು ವಿಚಾರ ಮಾಡ್ತಾರೆ ವಿನಃ ಒಬ್ಬ ವ್ಯಕ್ತಿಯಿಂದ 10 ತಾಸಿನ ಕೆಲಸ ತಗೊಳ್ಳೋಂಥ ವಿಚಾರ ಮಾಡುವಂಥವ್ರು, 10 ಜನರ ಕೆಲಸವನ್ನು ಒಬ್ಬ ವ್ಯಕ್ತಿಯಲ್ಲಿ ತಗೋಬೇಕಂತ ಅನ್ನೋಂಥ ಜನರು. ನಾವು 140 ಕೋಟಿ ಜನಸಂಖ್ಯೆ ಇದ್ದೀವಿ. 140 ಕೋಟಿ ಜನಸಂಖ್ಯೆಲ್ಲ ಉದ್ಯೋಗ ಕೊಡುವಂಥ ಉದ್ಯೋಗ ಅವ್ರ ಕಡೆ ಅದೇನು, ಯಾವ ಉದ್ಯೋಗ ಅದು ಹೇಳಂತ ಹೇಳ್ರಿ. ಉದ್ಯಮ ಸುಲಭ ಮಾಡ್ತೀವಿ ಎಲ್ಲ ಹೇಳ್ತಾರೆ. ಎಲ್ಲ ಖರೆ ಅದು. ನಾವು 140 ಕೋಟಿ ಅದ್ರ ಗಾಡಿಗೆ ಅಟ್ಲೀಸ್ಟ್ 70 ಕೋಟಿ ಜನಕ್ಕಾದರೂ ಏನು ಉದ್ಯೋಗ ಕೊಡುವಂಥದ್ದು ಅವ್ರಲ್ಲಿ ಅದ, ಇಂಡಸ್ಟ್ರಿ ಅದ. ಈಗ ಕೊಟ್ಟಂಥ ಅನೇಕ ನೀವು ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದೀರಿ. ಈಗ ಇವು ಕಾರ್ಪೊರೇಟ್ಗಳಿಗೆ ಅನೇಕ ಇಂಡಸ್ಟ್ರಿ ಕೊಟ್ಟಿದ್ರು. PSU ಅಂತ ನಾವು ಪಬ್ಲಿಕ್ ಸೆಕ್ಟರ್ದು ಇವು ಯೂನಿಟ್ಗಳನ್ನ ಸಾರ್ವಜನಿಕರಿಗೆ ಉದ್ಯಮ ಸಾಕಷ್ಟು ಕೊಟ್ರಿ. ನೀವು ದುಡ್ಡಿಗೆ ಕೊಟ್ರಿ. ಅವ್ರು ಇವತ್ತು ಎಷ್ಟು ನಡೆಸಿದ್ದಾರೆ, ಎಷ್ಟು ಇದೇ ಅದಾನಿ ಅವರು ಎಷ್ಟು ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಇಲ್ಲಿವರೆಗೆ, ಎಷ್ಟು ಯುವಕರಲ್ಲಿ ಅವರು ದುಡಿತಾ ಇದ್ದಾರೆ. ಈ ದೇಶದ ಏನಾದರೂ ಈಗ ನೋಡಿ ವರ್ಷಕ್ಕೆ 2 ಕೋಟಿ ಕೊಡ್ತಾರೆ ಅಂತಿದ್ರು. ಅಟ್ಲೀಸ್ಟ್ ಅದ್ರಲ್ಲಿ 1 ಕೋಟಿ ಜನಕ್ಕಾದರೂ ಅದಾನಿ ಅವರು, ಅಂಬಾನಿ ಅವರು, 166 ಜನ ಕಾರ್ಪೊರೇಟ್ಗಳು ವರ್ಷಕ್ಕೆ 1 ಕೋಟಿ ಉದ್ಯೋಗ ಕೊಟ್ಟಿದ್ದಾರೇನ್ರಿ? ಇಲ್ಲ. ಮತ್ತು ಹೆಂಗೆ ಸಾಯ್ತು? 2 ಕೋಟಿ ಹೇಳಿದ್ರು ಅವರು, ಕಡೆಗೆ 1 ಕೋಟಿ. ಇವತ್ತು 1 ಕೋಟಿ ಅವರು ಇಷ್ಟೊಂದು ಕೊಟ್ಟಿದ್ದು ಅವ್ರ ಕಡೆಯಿಂದ. ಮತ್ತು ಇಂಡಸ್ಟ್ರಿ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ. ತೋಡು ಮಾಡಿರಿ ತಮ್ಮ ಜವಾಬ್ದಾರಿ ಕಡಿಮೆ ಅವ್ರು ಹೆಚ್ಚಾಗಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ 1 ಕೋಟಿ ಜನಕ್ಕೆ ಇವತ್ತು ಉದ್ಯೋಗ ಕೊಟ್ಟಿದ್ರು. 10 ಕೋಟಿ ಜನ ಉದ್ಯೋಗದಾಗ ಇರ್ತಿದ್ರು. ಇವತ್ತು ಈ ದೇಶದ ನಿರುದ್ಯೋಗಗಳು 20 ಕೋಟಿ ಇದ್ದಾರೆ. ಅಟ್ಲೀಸ್ಟ್ ಅರ್ಧ ಕಡಿಮೆ ಆಗಿತ್ತ ಅಂದ್ರೆ ಆದ್ರೂ ಕೇಳಿದ ಮತ್ತೆ ಅನೇಕ ಕಾರಣ ಮತ್ತೆ ಬೇರೆ ಹೇಳ್ತಾರೆ. ಮತ್ತೆ ಬೇರೆ ಮತ್ತು ಅಂದಾಗ ನೀವು ಪ್ರೈವೇಟ್ದವ್ರು ಉದ್ಯೋಗ ಸೃಷ್ಟಿ ಹೆಂಗೆ ಮಾಡ್ತಾರೆ, ಹೆಂಗೆ ಕೊಡ್ತಾರೆ ಅಂತೀರಿ? ಲಾಭಕ್ಕೆ ಬಂದವ್ರು ಪಾಪ ಅವರು ತಪ್ಪಲ್ಲದು. ಅವ್ರು ಉದ್ಯೋಗ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವ್ರು ನಿಮ್ಗೆಲ್ಲರೂ ಹೊಟ್ಟೆ ಹಾಕಕ್ಕೆ ಬಂದಿಲ್ಲ. ಅದಕ್ಕಾಗಿ ಅವರು ಇವತ್ತು 100 ಕೋಟಿ ರೂಪಾಯಿ ನಿಮ್ಗೆ ಇದ್ರೊಳಗೆ ದುಡ್ಡು ಕೊಟ್ಟರೆ, ಎಲೆಕ್ಟ್ರೋಲ್ ಬಾಂಡ್ ದುಡ್ಡು ಹಾಕಿ 100 ಹಾಕಿದ್ರೆ 500 ಕೋಟಿ ರೂಪಾಯಿ ಅವರು ಕಾಂಟ್ರಾಕ್ಟ್ ಮಾಡ್ಕೊಂಡು ದುಡ್ಡು ಹೊಡ್ಕೊಂಡು ಹೋಗಿ ಬಂದಿರ್ತಾರೆ ಅವರು. ಆದರೆ ಲಾಸ್ಟ್ ತೋರಿಸ್ತಾರೆ, ರಿಟರ್ನ್ ಮಾಡ್ಕೊಂಡು ಬಿಟ್ಟು ಹೋಗಿಬಿಡ್ತಾರೆ. ಬ್ಯಾಂಕ್ನಾಗ ದುಡ್ಡು ಸಾಲ ಇಟ್ಕೊಂಡಿರ್ತಾರೆ. ಬ್ಯಾಂಕ್ನಿಂದ ಬ್ಯಾಂಕಿಗೆ ಕೆಲಸ ಮೇಲೆ ಕೊಟ್ಟಿರ್ತಾರೆ. ಬ್ಯಾಂಕು ಬಿಲ್ಡಿಂಗ್ ಮೇಲೆ, ಮಷಿನರಿ ಮೇಲೆ ಕೊಟ್ಟಿರ್ತಾರೆ. ಆದ್ರೆ ಹೊಳ್ಳಿ ಮಾರ್ಲಿಕ್ಕೆ ಹೋದ್ರೆ ತೂಕದಂಗೆ ಸಹಿತ ಹೋಗೋದಿಲ್ಲ ಕಿಮ್ಮತ್ತಿನಾಗ. ಅದಕ್ಕೆ ರಿಟರ್ನ್ ಅಪ್ ಮಾಡಿಬಿಡ್ತಾರೆ. ಅದನ್ನು ಲಾಸ್ ತೋರಿಸಿಬಿಡ್ತಾರೆ ಕಂಪ್ನಿಗಳನ್ನು. ಎಷ್ಟಿಲ್ಲ ಅಂತ ಆಗಲಿಲ್ಲ. ಈಗೆಲ್ಲ ಹೊರಗೆ ಬರ್ತಾ ಇದೆ ನೋಡ್ರಿ SBIದಿಂದ, ಎಲೆಕ್ಟ್ರಿಕ್ ಬಾಂಡ್ದಿಂದ ಎಷ್ಟು ಉದ್ಯೋಗ ಕೊಟ್ಟಿದ್ದಪ್ಪ ಇದು. ಈ ದೇಶದಲ್ಲಿ ಏನಾಗಿದೆ ಅಂದರೆ ಇವತ್ತು ಅಸಂಘಟಿತ ಕಾರ್ಮಿಕರು 90% ಇದ್ದಾರೆ. ಸಂಘಟನೆ ಇಲ್ಲ ಅವರಲ್ಲಿ. ಪಾಪ ಅವ್ರು ಬದುಕು ದಿನನಿತ್ಯ ಪಗಾರ ಅದಪ್ಪ ಅಂತ ಯಾರ್ದೂ ಇಲ್ಲ. ಹೀಗಾಗಿ ಇದು ಏನು ಮಾಡ್ತಾ ಇದ್ದಾರೆ, ಇದು ಭವಿಷ್ಯ ಕಟ್ಟೋದಲ್ಲ. ಇವತ್ತಿನ ಯುವಕರದ್ದು ತಮ್ಮ ಭವಿಷ್ಯ ಮಾಡ್ಕೊಂಡು ತಾವು ಆಡಿ ಹೋಗುವಂಥದ್ದು ಒಂದು ಸ್ಥಿತಿ. ಇದು ಎಲ್ಲರೂ ಹೊರ ಇದ್ದಾರೆ ಅಂತ ಅನಿಸ್ಬೇಕಾಗಿದೆ. ಇತ್ತೀಚೆಗೆ ಒಂದು ಸ್ವಲ್ಪ ಏನೋ ರಾಹುಲ್ರಲ್ಲಿ ಏನೋ ಡೆವಲಪ್ಮೆಂಟ್ ಕಾಣ್ತಾ ಇದ್ದಾವೆ. ಆದರೆ ಎಷ್ಟು ಮಟ್ಟಿಗೆ ಶಾಶ್ವತ ಉಳಿತಾವೆ ಅನ್ನೋದು ಅಷ್ಟೇ ಕಷ್ಟ. ಯಾಕಂದ್ರೆ ಗೆದ್ದ ತಕ್ಷಣ ಮತ್ತಿಂದ ಮಂದಿ ಬಂದು ನಿಲ್ತಾರೆ ಸುತ್ತಮುತ್ತ. ಈ ವ್ಯವಸ್ಥೆ ದೊಡ್ಡ ದುಷ್ಪರಿಣಾಮ ಏನಂದರೆ ಈಗ ಸೋತಿದ್ದಾರೆ ಅವ್ರಿಂದ ಯಾರಿಲ್ಲ, ಎಲ್ಲ ಬಿಟ್ಟು ಹೊಂಟಿದ್ದಾರೆ. ಇವತ್ತು ನಾಳೆ ಗೆದ್ದರು ಅಂತಂದ್ರೆ ಇವನ್ನೆಲ್ಲ ಏನು ಹೋದವ್ರದಲ್ಲ ಎಲ್ಲ ಬಂದು ಅವರ ಮುಂದೆ ಬಂದು ನಿಂತಿರ್ತಾರೆ ಕೈ ಮುಕ್ಕೊಂಡು.
ಇವರನ್ನು ದೂರ ಸರಿಸುವಂಥ ಒಂದು ದಿಟ್ಟತನವನ್ನು ರಾಹುಲ್ ಗಾಂಧಿ ತೋರಿಸ್ಬೇಕಾಗ್ತದೆ. ಅದು ತೋರಿಸ್ತಾರಲ್ಲ, ಸಮಯ ಬಂದಾಗ ಗೊತ್ತಾಗೋದಿಲ್ಲ ರೀ. ನೀವು ಪ್ರಾಮಾಣಿಕರು ಹೌದು ಅನ್ನೋದು ಯಾವ ಗೊತ್ತಾಗೋದು? ನಿಮ್ಮ ಮುಂದೆ ₹100 ಬಿದ್ದಾಗ ಗೊತ್ತಾಗೋದು. ₹100 ತೊಗೊಂಡು ಕಿಸೆಗೆ ಹಾಕೋತಿರೋ, ಇದು ಯಾರ್ದ್ರಿ ಅಂತ ಕೇಳಿ ಯಾರು ಕೊಡಕ್ಕೆ ಹೋಗ್ತಿರೋ, ಆಗ ನೀವು ಪ್ರಾಮಾಣಿಕ ಗೊತ್ತಾಗೈತಿ. ಈ ನಮ್ಮಲ್ಲಿ ದುಡ್ಡೇ ಇಲ್ಲ ಮತ್ತು ಪ್ರಾಮಾಣಿಕ ಅಂತ ಹೇಳೋದು ವಯಸ್ಸು ಅಂತೀರಿ ನೀವು. ಹಂಗಾಗಿದೆ ಇವತ್ತು ರಾಹುಲ್ ಗಾಂಧಿ ಬಗ್ಗೆ ನಾವು ಹೇಳಬೇಕಾಗಿತ್ತು. ಇವತ್ತು ಅಧಿಕಾರ ಬಂದಾಗ ಗೊತ್ತಾಗೋದು. ಇದೇ ನಮ್ಮ ಮೋದಿಜಿಯವರು 2014 ಪೂರ್ವ ಏನು ಮಾಡಿದ್ರು, ನಾವು ಚಹಾ ಬಾಲ ಇದ್ನಿ ಹಂಗೆ ಇದ್ನಿ ಬರ್ತನ ಬಂದು ಏನೆಲ್ಲ ಹೇಳಿದರು. ನಾ ಎಲ್ಲರಿಗೂ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದರು. ಏನೆಲ್ಲ ಘೋಷಣೆ ಮಾಡಿದರು. ಅಭಿವೃದ್ಧಿ ಏನೆಲ್ಲ ಗಂಟೆಲ್ಲ ಈ ದೇಶ ಕಟ್ತೀನಿ ಅಂತ ಹೇಳಿದರು. ಹೋಗಿ ಅದನ್ನು 50% ಕೆಟ್ಟರೆ ನೀವು. ಹೀಗಾಗಿ ಒಬ್ಬ ನಾಯಕರ ಮೇಲೆ ವಿಶ್ವಾಸ ಐತಿ, ಇವತ್ತು ಕಡಿಮೆ ಹೋಗ್ಬಿಟ್ಟದ. ಜನ ಅದ್ರಿಗೆ ಈ ರಾಜಕೀಯ ಬೇಡಪ್ಪ ನಮಗನ್ನು ಅಂತದ. ಅದು ಬೇಡದ್ರೆ ಬಿಡ್ತೈತಿಲ್ರಿ. ನಾವೇನಾದ್ರು ಹುಡುಕಬೇಕು ಇದನ್ನು. ಹೌದು, ಹುಡುಕ್ಲಿಕ್ಕೆ ನಾವು ನಾಶ ಹೋಗ್ಬಿಡ್ತೀವಿ. ಇದಕ್ಕೆ ಕೆಟ್ಟ ವ್ಯವಸ್ಥೆ ಬರುತ್ತೆ ನಾಳೆ. ಸರಿ, ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಒಟ್ಟಾರೆ ಹೇಳೋದೇನು ಅಂತ ಅಂದ್ರೆ, ರಾಜಕೀಯ ಅನ್ನೋದು ಅಥವಾ ರಾಜಕಾರಣ ಅನ್ನೋದು ಎಷ್ಟರ ಮಟ್ಟಿಗೆ ಕಲುಷಿತಗೊಂಡಿದೆ ಅಂದ್ರೆ, ಇವಾಗಿರುವಂತಹ ನಾಯಕರುಗಳು ಬೇಡ, ಅವ್ರು ಕೊಡುವಂತಹ ಗ್ಯಾರಂಟಿಗಳು ಬೇಡ, ಜೊತೆಗೆ ಈ ಯುವಕರಿಗೆ ಈ ಜಂಜಾಟಗಳು ಬೇಡ ಅಂತ ಹೇಳಿ, ಅಂದ್ರೆ ಈ ರಾಜಕೀಯ ವಿಚಾರವೇ ಬೇಡ ಅಂತ ಹೇಳಿ ದೂರ ತಳ್ಳಿ ಇರುವಂಥದ್ದು. ಆದರೆ ಈ ರೀತಿ ಮಾಡೋದ್ರಿಂದ ನಮ್ಮ ದೇಶ ಉದ್ಧಾರ ಆಗಲ್ಲ, ಅಥವಾ ನಾವುಗಳು ಉದ್ಧಾರ ಆಗೋದಿಲ್ಲ. ಯಾವಾಗ ಜಾಗೃತಗೊಂಡು ನಾವು ಎಚ್ಚರಿಕೆಯಿಂದ ಓಟನ್ನು ಹಾಕಿ ಯಾರನ್ನ ತರಬೇಕು ಯಾರನ್ನ ತರಬಾರ್ದು ಅನ್ನೋ ವಿವೇಕತನದಿಂದ ಓಟ್ ಹಾಕ್ತೀವಲ್ಲ, ಆವಾಗ ಕೊಂಚ ಮಟ್ಟದ ಅಥವಾ